ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ, ಸಾಮಾನ್ಯ ಕ್ಷೇತ್ರದ 13 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ, ಶರಣಪ್ಪ ಬಿಹುಸೂರ, ರವಿಎಂ ಹುಚನೂರ, ನೀಲಪ್ಪ ಇಫ್ತಪೇಲಿ, ಮಲ್ಲಪ್ಪ ಎಂ ಮೀರಾಪೂರ, ಮಹಾಂತೇಶ ಎಮಾವಾರಿ, ಶಶಿಕಾಂತ ಹೆಚ್ ಪಾಟೀಲ, ರಾಜಕುಮಾರ ಬಿಬಾದವಾಡಗಿ, ಶ್ರೀಮತಿ ಶಕುಂತಲ ಎಸ್ ಬೆಲ್ಲದ, ನೀಲಪ್ಪ ಎಸ್ ಮುಕ್ಕಣ್ಣವರ ಹಾಗೂ ಹಿಂದುಳಿದ ಪ್ರವರ್ಗದ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡುರ್ಫ್ ಮುತ್ತಣ್ಣ ಎಂಕಲಗೋಡಿ ಹಾಗೂ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಅಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾ ಸಿನಾಗರಾಳ ಹಾಗೂ ಪರಿಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಟಗಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ವಲಕುಂದಿರು ಸೇರಿ ಒಟ್ಟು 16 ಅಭ್ಯರ್ಥಿಗಳಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತದಾತ ಷೇರು ಬಾಂಧವರಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಮತಯಾಚನೆ ಮಾಡುತ್ತಾ ಬ್ಯಾಂಕ್ ತಮ್ಮ ಅಧಿಕಾರಾವಧಿಯಲ್ಲಿ 45 ಲಕ್ಷದಿಂದಿಂದು 567 ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ. ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದ್ದಾರೆ. ನಂತರ ಮತದಾನವು ಹುನಗುಂದ ಪಟ್ಟಣದ ಚಿತ್ತವಾಡಗಿ ರಸ್ತೆಯಲ್ಲಿರುವ ವಿಎಂಎಸ್ಆರ್ ಕಾಲೇಜಿನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿದೆ. ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು. ನಂತರ ಕ್ಷೇತ್ರವಾರು 6 ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪುರಸಭೆ ಹುನಗುಂದಿವರ ಸಹಯೋಗದಲ್ಲಿ ಸನ್ 2022ರಿಂದ 23ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಹುನಗುಂದ ಪುರಸಭೆ ವ್ಯಾಪ್ತಿಗೆ ಒಳಪಡುವ ರಾಣಿ ಚೆನ್ನಮ್ಮ ವೃತ್ತದ ರಾಯಚೂರ ಬಾಚಿರಾಜ್ಯ ಹೆದ್ದಾರಿ ಸಂಖ್ಯೆ 20 ಮಧ್ಯದ ಡಿವೈಡರನಲ್ಲಿ ಸುಮಾರು 48 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ವಿದ್ಯುತ್ ಬೀದಿ ದೀಪಗಳ ನಗರೀಕರಣ ಹಾಗೂ ಹೊಸ ವಿದ್ಯುತ್ ಕಂಬಗಳನ್ನೊಳವಡಿಸುವ ಭೂಮಿ ಪೂಜಾ ಕಾರ್ಯಕ್ರಮವು ದಿನಾಂಕ ಜನವರಿ 10, 2025ರಂದು ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ರಾಜಮ್ಮ ಬದಾಮಿರ ಉಪಸ್ಥಿತಿಯಲ್ಲಿ ಜರುಗಿತು. ನಂತರ ಈ ಕಾರ್ಯಕ್ರಮೋದ್ದೇಶಿಸಿ ಅಧ್ಯಕ್ಷರು ಮಾತನಾಡಿ, ಮೊದಲಿಗೆ ಹುನಗುಂದ ಪಟ್ಟಣದ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿದರು. ನಂತರ ಇಂದುರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸುವುದರೊಂದಿಗೆ ವಿದ್ಯುತ್ ದೀಪಗಳ ನಗರೀಕರಣದ ಕಾಮಗಾರಿಗೆ ಉದ್ಘಾಟನೆಗೊಂಡಿದೆ. ಹಾಗಾಗಿ ಶೀಘ್ರದಲ್ಲಿಯೇ ನಗರದಾದ್ಯಂತ ದೀಪಗಳು ಚಾಲನೆ ಪಡೆಯಲಿವೆ ಎಂದು ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಶ್ರೀಮತಿ ಶಾಂತಮ್ಮ ಮೇಲಿನಮನಿ, ಬಸವರಾಜ ಗುಣ್ಣಾಗರ, ಯಲ್ಲಪ್ಪ ನಡುವಿನಮನಿ, ಚಂದ್ರಪ್ಪ ತಳವಾರ, ಮುಖಂಡರಾದ ಸಾಂತಯ್ಯ ಮಠ, ಮಲ್ಲಿಕಾರ್ಜುನಂಟರದಾನಿ, ಸಮಾಜ ಸೇವಕರಾದ ಮಹಾಂತೇಶ ಚಿತ್ತವಾಡಗಿ, ಅರ್ಷದ ನಾಯಿಕ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠ ಮತ್ತು ಸಿಬ್ಬಂದಿವರ್ಗ ಸೇರಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪೌರಾಡಳಿತ ಇಲಾಖೆ ಹುನಗುಂದ ಸನ್ 2022-23ನೇ ಸಾಲಿನ ಎಸ್ಎಫ್ಸಿ ಯೋಜನೆ ವಿಶೇಷ ಅನುದಾನ ಅಡಿಯಲ್ಲಿ ಇವತ್ತು ರಾಯಚೂರು ಬಾಚಿ ರೋಡ್ನಲ್ಲಿ ಅಳವಡಿಸಿದೆ. ಹೊಸ ಕಂಬ ನಡುವುದರ ಮೂಲಕ ಶ್ರೀಮಾನ್ ಶಾಸಕರಾದ ಇವರು ಅನಿವಾರ್ಯ ಕಾರ್ಯದಲ್ಲಿ ಇವತ್ತು ಬಂದಿರೋದಿಲ್ಲ. ನಮ್ಮ ಎಲ್ಲ ಪುರಸಭೆಯ ಎಲ್ಲ ಸದಸ್ಯರ ಜೊತೆಗೆ ಇಂದು ನಾವು ಒಂದು ಕಂಬವನ್ನು ಉದ್ಘಾಟನೆ ಮಾಡಿ ಕಂಬ ನಡುವುದರ ಮೂಲಕ ಚಾಲನೆ ನೀಡಿದ್ದೇವೆ.